ಸುನಾಮಿ ಸುಂಟರ್ಗಾಳಿ ಯಾವಾಗಲೋ ಒಮ್ಮೆ ಬಂದು ಹಾಗೆ ಹೋಗುತ್ತೆ. ಆದರೆ ಅವರು ಫೀಲ್ಡ್ಗಿಳಿದ್ರೆ ಸಾಕು, ಅವರದ್ದೇ ಹವಾ. ಸದ್ದು ಅಡ್ಡ ಯಾರೇ ಬಂದರೂ ಕೂಡ ನಿಲ್ಲೋ ಹಾಗಿಲ್ಲ. ಆ ಶೂರರು ಮಣ್ಣು ಮುಗಿಸೋದೇ ಬಿಡೋದಿಲ್ಲ. ಹೌದು, ಕುಂದಾನಗರಿಯಲ್ಲಿ ಇವತ್ತು ಆ ಹೀರೋಗಳದ್ದೇ ಹವಾ. ಬ್ರೂಮ್ ಬ್ರೂಮ್ ಅಂತ ವೇಗವಾಗಿ ಚಲಿಸ್ತಿರೋ ಬೈಕ್ಗಳದ್ದು ಒಂದೇ ಛಲ. ಮೊದಲು ಗುರಿ ಮುಟ್ಬೇಕು, ಅಡ್ಡ ಏನೇ ಬಂದ್ರೂ ಗುದ್ಕೊಂಡು ಹೋಗೋದ. ಏನೇ ಆದ್ರೂ ಗುರಿ ಮುಟ್ಟೋಕು ಮುನ್ನ ಬೈಕ್ ನಿಲ್ಸೋ ಸೀನೇ ಇಲ್ಲ. ನಾನೇ ಮೊದಲು ಟಾರ್ಗೆಟ್ ರೀಚ್ ಆಗೋದು, ಯಾರಿಗೂ ಬಿಟ್ಕೊಡಲ್ಲ ಅಂತ ಬೈಕ್ ರೈಡರ್ಸ್ಗಳದ್ದು ಒಂದೇ ಹಠ. ಅರೆ ಇದೇನಪ್ಪ ಬೈಕ್ ರೈಡಿಂಗ್ ಅಂತ ಹೇಳ್ತಿದ್ದೀರಿ, ಇಲ್ಲಿ ನೋಡಿದ್ರೆ ಪುಟಾಣಿ ಮಕ್ಕಳಾಟ ತೋರಿಸ್ತಾ ಇದ್ದೀರಲ್ಲ ಅಂದ್ರ? ಹೌದು ರೀ, ನಾವು ತೋರಿಸ್ತಾ ಇರೋದು ಮಕ್ಕಳ ರೈಡಿಂಗ್. ಇಬ್ರ ರೇಸ್ ನೋಡಿದ್ರೆ ತಲೆ ಗೆರೆಗಿಟ್ಲೆ ಹೊಡೆಯುತ್ತೆ. ಅಂದ್ಹಾಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮೊಗಳಿ ಗ್ರಾಮದಲ್ಲಿ ವೆರೈಟಿ ಬೈಕ್ಗಳು ರೇಸಿಗಿಳಿದಿದ್ವು. ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಡರ್ಟ್ ಟ್ರ್ಯಾಕ್ ರೇಸ್ನಲ್ಲಿ ರೋಡ್ ಬ್ಯೂಟೀಸ್ ಧೂಳೆಬ್ಬಿಸಿದ್ವು. ಇದು 5ನೇ ವರ್ಷ ರೀ ಸರ. ಇದಕ್ಕಿಂತ ಪೈಲ 4 ವರ್ಷ ನಡೆಸಿದ್ವಿ. 1 ವರ್ಷ ಮೋಟೋ ಕ್ರಾಸ್ ಅಂತ ನಡೆಸಿದ್ವಿ. ಈ ಸಲ ಮತ್ತೆ ಡರ್ಟ್ ಟ್ರ್ಯಾಕ್ ಅಂತ ನಾವು ನಡೆಸಿದೇವೆ ರೀ. ಇದಕ್ಕೆ ಸುಮಾರು ಇಲ್ಲತ್ತಂದ್ರೆ ಪುನಾ ರೀ, ಆಮೇಲೆ ಗೋವಾದಿಂದ ಈ ಇಚಲಕರಂಜಿ, ಕೊಲ್ಲಾಪುರ, ಆಮೇಲೆ ಸಾಂಗ್ಲಿ, ಮಿರಜ ಈ ತರ ರೈಡರ್ ಬಂದಿರ್ತಾರೆ. ಇನ್ನು ಸ್ಪರ್ಧೆಯಲ್ಲಿ ಪುಣೆ, ಮುಂಬೈ, ಗೋವಾ ಹಾಗೂ ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ 68ಕ್ಕೂ ಹೆಚ್ಚು ಬೈಕ್ ರೈಡರ್ಸ್ಗಳು ಭಾಗಿಯಾಗಿದ್ರು. ವೆರೈಟಿ ಬೈಕ್ಗಳೊಂದಿಗೆ ರೈಡ್ ಮಾಡಿ ನೆರೆದಿದ್ದವರನ್ನ ರಂಜಿಸಿದ್ರು. ಅದರಲ್ಲೂ ಸ್ಪರ್ಧೆಯ 3 ವಿಭಾಗಗಳಲ್ಲಿ ಬಹುಮಾನ ವಿತರಿಸಲಾಯಿತು. ನಾನು ಮಹಾರಾಷ್ಟ್ರದ ಪುಣೆಯಿಂದ ಬಂದಿದ್ದೇನೆ. ಇಲ್ಲಿ ಸಣ್ಣ ಗ್ರೌಂಡ್ನಲ್ಲಿ ಅದ್ಭುತವಾದ ಫಾಸ್ಟ್ ಟ್ರ್ಯಾಕ್ ನಿರ್ಮಿಸಿದ್ದಾರೆ. ನಾವು ಸಿಟಿಯಿಂದ ಹಳ್ಳಿಗೆ ಬಂದು ಡರ್ಟ್ ಟ್ರ್ಯಾಕ್ ರೇಸ್ನಲ್ಲಿ ಭಾಗವಹಿಸಿದ್ದು ಖುಷಿ ನೀಡಿದೆ. ಇಲ್ಲಿನ ಜನರ ಸಹಕಾರ ಅದ್ಭುತವಾಗಿತ್ತು. ಬೈಕ್ ರೇಸ್ನ ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಜನ ಕೆಕ್ಕೆರೆದು ಸೇರಿದ್ರು. ಟಿವಿಯಲ್ಲಿ ನೋಡಿ ಖುಷಿ ಪಡ್ತಿದ್ದ ಜನ ತಾವಿದ್ದ ಊರಲ್ಲೇ ರೇಸ್ ಕಂಡು ದಿಲ್ ಖುಷಿ ಆದ್ರು. ಸಾವಿರಾರು ಮಂದಿ ಬೈಕ್ ರೇಸ್ ಪ್ರಿಯರು ರೇಸ್ನ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾದ್ರು. ಚಂದ್ರಶೇಖರ, ಟಿವಿ9 ಚಿಕ್ಕೋಡಿ.